ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಎಲೆಕ್ಷನ್ ಕಾವು ಜೋರಾಗ್ತಾ ಇದ್ದಂತೆ ರಾಷ್ಟ್ರೀಯ ಮಟ್ಟದ ನಾಯಕರು ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಇಲ್ಲಿ ಕಾರ್ಯಕರ್ತರಿಗೆ ಕ್ಲಾಸ್ ತಗೊಳ್ಳೋದು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಇಂಥದ್ದೆಲ್ಲ ನಡೆಸ್ತಾ ಇದ್ದಾರೆ. ಇವತ್ತು ಹಾಗೇನೆ ನಾಳೆ ಜೆಪಿ ನಡ್ಡಾ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಉಡುಪಿ ಹಾಗೇನೆ ಚಿಕ್ಕಮಗಳೂರು, ಮಲೆನಾಡು ಹಾಗೇನೆ ಕರಾವಳಿ ಭಾಗದಲ್ಲಿ ಪ್ರವಾಸವನ್ನ ಕೈಗೊಳ್ತಾರೆ. ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾರೆ. ಚಿಕ್ಕಮಗಳೂರು ಭಾಗದಲ್ಲಿ ಶೃಂಗೇರಿ ಶಾರದಾಂಬೆಯ ದರ್ಶನವನ್ನ ಪಡ್ಕೊಳ್ತಾರೆ. ಉಡುಪಿ, ಬೈಂದೂರು, ಕೊಪ್ಪ, ಚಿಕ್ಕಮಗಳೂರಲ್ಲಿ ಸಭೆ ಹಾಗೇನೆ ವಿವಿಧ ಸಮಾವೇಶದಲ್ಲಿ ಜೆಪಿ ನಡ್ಡಾ ಅವರು ಪಾಲ್ಗೊಳ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಉಡುಪಿ ರಿಪೋರ್ಟರ್ ಪರೀಕ್ಷಿತ್ ಶೇಟ್. ಪರೀಕ್ಷಿತ್ ಶೇಟ್, ಉಡುಪಿಯಲ್ಲಿ ಫಸ್ಟ್ ಕೃಷ್ಣ ಮಠಕ್ಕೆ ಭೇಟಿ, ತದನಂತರ ಅಲ್ಲಿ ಕಾರ್ಯಕರ್ತರಿಗೆ ಕ್ಲಾಸ್ ಸಮಾವೇಶ, ಅಂದ್ರೆ ಯಾವ್ಯಾವ ಪ್ರೋಗ್ರಾಮ್ ಅಲ್ಲಿ ಎಷ್ಟೆಷ್ಟು ಗಂಟೆಗೆ ಜೆಪಿ ನಡ್ಡಾ ಅವರು ಉಡುಪಿ ಭಾಗದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಇದರಿಂದ ಬಿಜೆಪಿಗೆ ಆಗುವಂತ ಲಾಭದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದ್ರೆ? ಎಸ್ ಶರ್ಮಿತಾ, ಈಗ ಕರಾವಳಿ ಭಾಗದಲ್ಲಿ ರಾಷ್ಟ್ರೀಯ ನಾಯಕರು ಪ್ರವಾಸವನ್ನು ಕೈಗೊಳ್ತಾ ಇರೋದು. ಚುನಾವಣೆ ಹೊಸ್ತಿಲಲ್ಲಿ ಈಗ ಏನು ಕಾರ್ಯಕರ್ತರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ರೀತಿಯ ಹುಮ್ಮಸ್ಸು ಮೂಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ನಾಯಕರು ಈಗ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಹಾಗೆ ಈಗ ಜೆಪಿ ನಡ್ಡಾ ಅವರು ಕೂಡ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಅವರು ಕೂಡ ಈಗ ಉಡುಪಿಗೆ ಆಗಮಿಸ್ತಾ ಇರುವಂತದ್ದು. ಬೆಳಿಗ್ಗೆ ಸೀದಾ ನೇರವಾಗಿ ಹೆಲಿಪ್ಯಾಡ್ ಆಗಮಿಸಿದ ನಂತರ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೃಷ್ಣ ದರ್ಶನ ಪಡೆದು ಮತ್ತೆ ಪೇಜಾವರ ಸ್ವಾಮಿಗಳಿರ್ಬೋದು ಮತ್ತೆ ಸ್ವಾಮಿಗಳೊಟ್ಟಿಗೆ ಸಮಾಲೋಚನೆ ಮಾಡ್ತಾರೆ. ಯಾಕಂದ್ರೆ ಪೇಜಾವರ ಸ್ವಾಮಿಗಳು ಕೂಡ ಈ ರೀತಿಯ ರಾಜಕೀಯ ನಾಯಕರಿಗೆ ಒಂದು ರೀತಿಯ ಬುದ್ಧಿಮತ್ತು ಹೇಳ್ತಾ ಬಂದಿದ್ದಾರೆ ಮತ್ತು ಈ ನಿಟ್ಟಿನಲ್ಲಿ ಕೂಡ ಚುನಾವಣೆಯಲ್ಲಿ ಯಾವ ರೀತಿಯ ಹೆಜ್ಜೆಗಳನ್ನು ತಗೊಳ್ಬೇಕು, ಯಾವ ರೀತಿಯ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯ ಅವರಿಂದ ಸಮಾಲೋಚನೆ ಮಾಡ್ತಾರೆ. ಆ ಬಳಿಕ ನೇರವಾಗಿ ಎಂಜಿಎಂ ಗ್ರೌಂಡ್ ಅಲ್ಲಿ ಇರುವಂತಹ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಯಾಕಂದ್ರೆ ಇಲ್ಲಿ ಬಹುತೇಕ ಎಲ್ಲ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಕಾರ್ಯಕರ್ತರಿಗೆ ಒಂದು ರೀತಿಯ ಚುನಾವಣೆ ನಿಟ್ಟಿನಲ್ಲಿ ಯಾವ ರೀತಿಯ ಚುರುಕಾಗಿರಬೇಕು ಮತ್ತು ಯಾವ ರೀತಿಯ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಯಾವ ರೀತಿಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿಯ ಕ್ಲಾಸ್ ಅಂತ ತಗೊಳ್ತಾರೆ. ಸುಮಾರು 15,000 ಮಂದಿ ಈ ಕಾರ್ಯಕರ್ತರು ಭಾಗವಹಿಸಬಹುದು ಮತ್ತು ಎಲ್ಲ ನಾಯಕರು ಸಿಟಿ ರವಿ ಇರಬಹುದು, ಶೋಭಾ ಕರಂದ್ಲಾಜೆ, ಮುಖ್ಯವಾಗಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಉಸ್ತುವಾರಿ ಆಗಿರುವಂತಹ ಅರುಣ್ ಸಿಂಗ್ ಅವರು ಕೂಡ ನಡ್ಡಾ ಅವರ ಜೊತೆಗೆ ಸಾಥ್ ಕೊಡ್ತಾರೆ. ಶೋಭಾ ಕರಂದ್ಲಾಜೆ ಇರಬಹುದು, ಸಿಟಿ ರವಿ ಇರಬಹುದು, ಕಟೀಲ್ ಇರಬಹುದು, ನಳಿನ್ ಕುಮಾರ್ ಕಟೀಲ್ ಇರಬಹುದು, ಎಲ್ಲರೂ ಕೂಡ ಈ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಕಾರ್ಯಕರ್ತರ ಕ್ಲಾಸ್ ತಗೊಂಡ ಬಳಿಕ ಮತ್ತು ನೇರವಾಗಿ ಬೈಂದೂರಿಗೆ ಸುಮಾರು 2 ಗಂಟೆ ಹೊತ್ತಿಗೆ ಬೈಂದೂರಿಗೆ ಆಗಮಿಸಿ ಅಲ್ಲಿ ಕೂಡ ಬೈಂದೂರಿನಲ್ಲಿರುವಂತಹ ಮುಳ್ಳಿಕಟ್ಟೆಯಲ್ಲಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಅಲ್ಲಿ ಕೂಡ ಸಾರ್ವಜನಿಕರಿಗೆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಸಾರ್ವಜನಿಕ ರೀತಿಯಲ್ಲಿ ಒಂದು ರೀತಿಯ ಭರವಸೆ ಮಹಾಪೂರ್ವವನ್ನ ಅಲ್ಲಿ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಸಮಾವೇಶ ಆಗುತ್ತೆ. ಮುಖ್ಯವಾಗಿ ಬೈಂದೂರು ಭಾಗದಲ್ಲಿ ಒಂದು ರೀತಿಯ ಬದಲಾವಣೆ ಅಲೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ನಿಟ್ಟಿನಲ್ಲಿ ಆ ಭಾಗದ ಶಾಸಕರ ಮೇಲೆ ಇರಬಹುದು ಮತ್ತೆ ಆ ಭಾಗದಲ್ಲಿ ಬಿಜೆಪಿಯ ಮೇಲೆ ಯಾವ ರೀತಿಯ ನಂಬಿಕೆಯನ್ನು ಹುಟ್ಟಿಸುವ ನಿಟ್ಟಿನಲ್ಲಿ ಸಮಾವೇಶ ನಡೆಯಲಿದೆ. ಆ ಬಳಿಕ ಚಿಕ್ಕಮಗಳೂರಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಸುಮಾರು 4 ಗಂಟೆ ಹೊತ್ತಿಗೆ ಚಿಕ್ಕಮಗಳೂರು ತೆರಳುತ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಪರೀಕ್ಷಿತ್. ಕರಾವಳಿ ಭಾಗ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ಬಿಜೆಪಿಯ ಭದ್ರಕೋಟೆ, ಆ ಭದ್ರಕೋಟೆಯನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಪ್ಲಾನ್ ಏನೇನಿರುತ್ತೆ ನೋಡೋಣ. ಇನ್ನು ಮುಂದಿನ ಸುದ್ದಿಯನ್ನ ನಾವು ನೋಡೋದಾದ್ರೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರ ಏನಿದೆ, ದಿನ ಕಳೆದಂತೆ ಜಿದ್ದಿನ ಕಣವಾಗಿ ಮಾರ್ಪಾಡಾಗ್ತಾ ಇದೆ. ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅನುದಾನದ ಫೈಟ್ ಜೋರಾಗಿ ನಡೀತಾ ಇದೆ. ಹೆಬ್ಬಾಳ್ಕರ್ ರಾಜಕೀಯಕ್ಕೆ ಬರೋ ಮೊದಲೇ ಅನುದಾನ ಅಂತ ಹೇಳಿ ಸಂಜಯ್ ಪಾಟೀಲ್ ಹೇಳ್ತಾ ಇದ್ದಾರೆ. ತಾವೇ ಅನುದಾನ ಬಿಡುಗಡೆ ಮಾಡಿಸಿದ್ದು ಅಂತ ಹೇಳಿ ಹೆಬ್ಬಾಳ್ಕರ್ ಸಹೋದರ ಹೇಳ್ತಾ ಇದ್ದಾರೆ. ಈಗ ಹೆಬ್ಬಾಳ್ಕರ್ ರಾಜಕೀಯಕ್ಕೆ ಬರೋ ಮೊದಲೇ ಅನುದಾನವನ್ನ ನಾವು ತಂದಿದ್ವಿ, ಆ ಅನುದಾನದಲ್ಲೇ ಈಗ ಶಿವಾಜಿ ಪ್ರತಿಮೆ ಇರ್ಬೋದು, ಬೇರೆ ಬೇರೆ ಕಾಮಗಾರಿಗಳನ್ನ ನಾವು ನಡೆಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ನಾವು ನೋಡಿದ್ವಿ. ಸೊ ಈ ಅನುದಾನದ ಫೈಟ್ ಎಲ್ಲಿ ತನಕ ಬಂದಿತ್ತು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ನಾಯಕರನ್ನ ಕರೆಸ್ಕೊಂಡು ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಸಿಎಂ ಅವರಿಂದ ಉದ್ಘಾಟನೆ ಮಾಡಿಸಬೇಕು ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಒಂದ್ ಕಡೆ ಸವಾಲನ್ನ ಹಾಕಿರೋದು ರಮೇಶ್ ಜಾರಕಿಹೊಳಿ ಅವರು, ಹೆಂಗಾದ್ರೂ ಮಾಡಿ ಈ ಸಲ ಹೆಬ್ಬಾಳ್ಕರ್ ಅವರನ್ನ ಸೋಲಿಸ್ತೀನಿ ಅಂತ. ಇನ್ನೊಂದ್ ಕಡೆ ಅನುದಾನದ ಫೈಟ್ ಅಂದ್ರೆ ಬಿಜೆಪಿ ನಾಯಕರನ್ನ ಕರೆಸ್ಬಿಟ್ಟು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ, ಈ ಕಡೆ ಹೆಬ್ಬಾಳ್ಕರ್ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ. ಇದರ ಮಧ್ಯೆ ಈಗ ಸಂಜಯ್ ಪಾಟೀಲ್ ಎಂಟ್ರಿ, ಯಾರು ಉದ್ಘಾಟನೆ ಮಾಡ್ತಾರೆ? ಶರ್ಮಿಳಾ ಶೆಟ್ಟಿ, ಏನು ರಾಜಹಂಸ ಘಟ್ಟದಲ್ಲಿ ನಿರ್ಮಾಣವಾಗಿರತಕ್ಕಂತಹ ಕೋಟೆ ಅಭಿವೃದ್ಧಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ 43 ಅಡಿ ಎತ್ತರದ ಪ್ರತಿಮೆಯನ್ನು ಯಾರು ಉದ್ಘಾಟನೆ ಮಾಡಲಿದ್ದಾರೆ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಾರ್ಚ್ 5ರಂದು ಈ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ಧಾರ ಮಾಡಿದ್ರು. ಜೊತೆಗೆ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಇದಕ್ಕೆ ಆಹ್ವಾನವನ್ನು ಕೊಟ್ಟರು. ಇದು ಗೊತ್ತಾದ ತಕ್ಷಣ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಅಲ್ಲಿಗೆ ಭೇಟಿ ಕೊಟ್ಟು, ಇಲ್ಲ ಇದು ಸರ್ಕಾರಿ ಕಾರ್ಯಕ್ರಮ, ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಬಾರದು, ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವ
ಗೋವಿಂದ ಕಾರಜೋಳ ನೇತೃತ್ವದಲ್ಲೇ ಒಂದು ಉದ್ಘಾಟನೆ ನಡೀಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಅನುದಾನ ಯಾರು ತಂದ್ರು ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ ಆಗಿದೆ. ಏನು ಸಂಜಯ್ ಪಾಟೀಲ್ ಅಂದ್ರೆ 2 ಬಾರಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. 2008 ಮತ್ತು 2013 ಎರಡೂ ಕೂಡ ನಾನು 2010ರಿಂದಲೇ ಈ ಒಂದು ಅಭಿವೃದ್ಧಿ ಕಾರ್ಯವನ್ನ ಮಾಡಿದ್ದೇನೆ ಅಂತ ಹೇಳಿ ಸ್ವತಃ ದಾಖಲೆಗಳನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಏನು ಈ ಹಿಂದಿನ ಪ್ರವಾಸೋದ್ಯಮ ಸಚಿವರಾಗಿದ್ದಂತಹ ಜನಾರ್ದನ್ ರೆಡ್ಡಿ ಅವರನ್ನ ನಾನು ಭೇಟಿಯಾಗಿ 5 ಕೋಟಿ ರೂಪಾಯಿ ಅನುದಾನ ಪಡೆದಿದ್ದೆ. ಜೊತೆಗೆ ಅಲ್ಲಿ ಒಂದು ಮೂರ್ತಿ ಅಂದ್ರೆ ಅಶ್ವಾರೂಢ ಮೂರ್ತಿ ಸ್ಥಾಪನೆಗೂ ಕೂಡ ನಾನು ಪ್ರಯತ್ನ ಪಟ್ಟಿದ್ದೆ. ಇದಕ್ಕಾಗಿ 70 ಲಕ್ಷ ಮಂಜೂರಾಗಿತ್ತು. ಆದ್ರೆ ಆ ಸರ್ಕಾರ ಬದಲಾದಂತಹ ಸಂದರ್ಭದಲ್ಲಿ ಆ ಎಲ್ಲ ಅನುದಾನಗಳು ಕಡಿತಗೊಂಡಿದ್ದು. ಈಗಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಅನುದಾನ ತಂದಿದ್ದಾರೆ, ಇದನ್ನು ಕೂಡ ಅನೇಕ ಸಂದರ್ಭದಲ್ಲಿ ಕಟಾವಾಗಿರ್ತಕ್ಕಂಥದ್ದು. ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲೂ ಕೂಡ ಅನುದಾನ ಬಿಡುಗಡೆ ಆಗಿತ್ತು. ಬಳಿಕ ಇತ್ತೀಚೆಗೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರಾದ ಬಳಿಕ 3 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. 1 ಕೋಟಿ ರೂಪಾಯಿ ಅವರು ವೈಯಕ್ತಿಕವಾಗಿ ಹಾಕಿರ್ತಕ್ಕಂಥದ್ದು ಮತ್ತು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ದೊಡ್ಡ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ. 2010ರಿಂದಲೇ ಇಲ್ಲಿನ ರಸ್ತೆಗಳಾಗಿರ್ಬೋದು ಮತ್ತು ಅಲ್ಲಿ ಒಂದು ಕ್ಯಾಂಟೀನ್ ರೀತಿ ಅಂದ್ರೆ ಅಭಿವೃದ್ಧಿಗೆ ನಾನು ಕೂಡ ಅಭಿವೃದ್ಧಿಯನ್ನ ಮಾಡಿದ್ದೇನೆ ಅಂತೇಳಿ ಸಂಜಯ್ ಪಾಟೀಲ್ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರತಿಮೆ ಉದ್ಘಾಟನೆ ಇದೆ, ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ಶರ್ಮಿಳಾ ಶೆಟ್ಟಿ, ಈ ಪ್ರತಿಭಟನೆ ಯಾರು ಉದ್ಘಾಟನೆ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ನಿಗದಿ ಆಗಿಲ್ಲ. ಇನ್ನು ಸರ್ಕಾರದಿಂದ ಒಂದು ವೇಳೆ ನಿಗದಿ ಆಗಬೇಕಾಗಿದೆ. ಇದಕ್ಕಾಗಿ ಜಿಲ್ಲಾಡಳಿತ ಅಂದ್ರೆ ಜಿಲ್ಲಾಧಿಕಾರಿಗಳು ಮಧ್ಯದಲ್ಲಿ ಎಂಟ್ರಿ ಆಗ್ತಾರೆ. ಒಂದು ವೇಳೆ ಮಾರ್ಚ್ 15ರ ಒಳಗಾಗಿ ಇದು ಪ್ರತಿಮೆ ಉದ್ಘಾಟನೆ ಆಗದೇ ಇದ್ರೆ ಚುನಾವಣೆಯ ಬಳಿಕ ಉದ್ಘಾಟನೆ ಆಗುತ್ತೆ. ಹೀಗಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಮತದಾರರ ಮೇಲೆ ಇದು ಪರಿಣಾಮ ಬೀರುವ ಸಾಧ್ಯತೆ. ಹೀಗಾಗಿ ಬಿಜೆಪಿ ಇದನ್ನ ಮತ್ತು ಕಾಂಗ್ರೆಸ್ ಪ್ರತಿಷ್ಠೆಯಾಗಿ ಈಗ ತೆಗೆದುಕೊಂಡಿದೆ. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಮಂದಿ. ಪ್ರತಿಷ್ಠೆ ಇಲ್ಲಿಗೆ ಮುಗಿಯುತ್ತಾ ಅಥವಾ ಚುನಾವಣೆ ನಂತರ ಈ ಕೋಟೆ ಅಭಿವೃದ್ಧಿ ಆಗಿದೆಯಲ್ಲ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಗುತ್ತಾ ಅನ್ನೋದನ್ನ ನೋಡೋಣ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಪ್ರಮುಖ ಸುದ್ದಿ ನೋಡ್ತಾ ಹೋಗೋಣ.